ರಾಘವೇಂದ್ರಾಯ पूज्याय राघवेन्द्राय ಸತ್ಯಧರ್ಮರಥಾಯ ಚ सत्यधर्मरताय च ಭಜತಾಂ ಕಲ್ಪವೃಕ್ಷಾಯ भजतां कल्पवृक्षाय ನಮತಾಂ ಕಾಮಧೇನುವೆ नमतां कामधेनु ರಾಯರಿದ್ದಾರೆ रायरिद्दारे ರಾಯರಿದ್ದಾರೆ रायरिद्दारे ರಾಯರಿದ್ದಾರೆ रायरिद्दारे ಜೈ ಶ್ರೀರಾಮ್ जय श्रीराम ಜೈ ಜೈ ಶ್ರೀರಾಮ್ जय जय श्रीराम ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನದಲ್ಲಿ ನಾವು ತಿರುಪತಿಗೆ ಬರ್ತೀನಿ ಅಂತ ಹೇಳಿ ಸುಮಾರು ದಿನದಿಂದ ಕಡೆ ನಿಮ್ಮೆಲ್ಲರೂ ನೀವೇನು ಒಂದು ಆ ಕರ್ಮವನ್ನು ಕೊಟ್ಟಿದ್ದೀರಾ, ಆ ಕರ್ಮದ ಮುಖಾಂತರದಲ್ಲಿ ಇವತ್ತು ತಿರುಪತಿ ದೇವಸ್ಥಾನಕ್ಕೆ ಬಂದು ಅವರ ಸನ್ನಿಧಾನದಲ್ಲಿ ನಿಮ್ಮ ಕರ್ಮಗಳನ್ನು ಹಾಕ್ತಾ ಇದ್ದೀನಿ. ಇವತ್ತು ಸುಮಾರು ಒಂದು ಎಷ್ಟು ಕೆ ಜಿ ಆಗ್ಬೋದು? ಇದು 15 kg ಆಗ್ಬೋದು. 15 kg, 15-20 ಇಷ್ಟಿದೆ. ಇಲ್ಲಿದೆ ನೋಡಿ, ಎಲ್ಲರೂ ಕೊಟ್ಟಿರೋದು ಕಾಣಿಕೆ ಎಲ್ಲರದ್ದು ಇದರಲ್ಲಿದೆ. ನಿಮ್ಮ ಕರ್ಮಗಳು ಯಾರ್ಯಾರು ಕೊಟ್ಟಿದ್ದೀರಾ ಎಲ್ಲರ ಈ ಕರ್ಮಗಳು ಇದರಲ್ಲಿದೆ. ಯಾರು ಕವರ್ಲ್ ಹಾಕಿ 108 ಪಾಯಿಂಟ್ ಕೊಟ್ಟಿದ್ದೀರಾ, ನಿಮ್ಮದು ಇದೆಯಮ್ಮ ಇದರಲ್ಲಿ 108 ಪಾಯಿಂಟ್ ಕೊಟ್ಟಿದ್ದೀರಲ್ಲ, ಅದೊಂದಾಗಲಿ. ಮತ್ತು ಸುಮಾರು ಎಲ್ಲರದು ಪ್ರತಿಯೊಂದು ಇದೆ. ಮತ್ತು ಏನೇನು ಕೊಟ್ಟಿದ್ದೀರಾ ಎಲ್ಲರೂ ನೋಡಮ್ಮ. ನೀವು ಒಂದ್ಸಲ ನೀವು ತಲುಪಿಸ್ಬೇಕಪ್ಪ, ನಿಮ್ಮ ಕೈ ಮುಗಿತೀನಿ ಅಂತ ಹೇಳಿದ್ದೀರ. ನಿಮ್ಮದು ನೋಡು 5 ರೂಪಾಯಿ ಕಾಯಿನು ರೆಡಿ ಮಾಡಿ ಕೊಟ್ಟಿದ್ದೀರಲ್ಲ. ಮಹಲಿಂಗಪುರಕ್ಕೆ ಬಂದಾಗ ಅಮ್ಮ ನಿಮ್ಮ ಇವ್ರದ್ದು ಏನು ಕಾಮಧೇನು ಕೊಡ್ತೀನಿ ಅಂತ ಹೇಳಿದ್ರಲ್ಲ ನೀವೇ, ನಿಮ್ಮದು ಇದರಲ್ಲಿ ಇದೆ ಅಮ್ಮ, ಕಾಮಧೇನು ಕೊಡ್ತೀನಿ ಅಂದಿದ್ದು. ಮಗಳು ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ನಿಮ್ಮ ಎಲ್ಲರದು ಇಲ್ಲೇ ಇದೆ, ಯಾವುದು ಮಿಸ್ ಮಾಡಿಲ್ಲ. ಎಲ್ಲರೂ ಏನೇನೋ ಹಾಕಿಕೊಟ್ಟಿದ್ದೀರ ಎಲ್ಲರ ಕರ್ಮವನ್ನು ಇವತ್ತು ತಿರುಪತಿ ಸನ್ನಿಧಾನದಲ್ಲಿ ಬಂದು ನಿಮ್ಮ ಕರ್ಮಗಳನ್ನು ಕಳೀತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನೀವು ಅಂದುಕೊಂಡಿದ್ದ ಕೆಲಸದಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಅವರ ಪಾದವನ್ನು ಹಿಡಿದು, ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಕೆಟ್ಟದ್ದು ಬಯಸ್ತಾರೆ, ಕೆಟ್ಟದ್ದು ಬಯಸೋರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ತಿರುಪತಿ ದೇವರಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳಂದರೆ ಮಂಚಲೆಯ ರಾಘಪ್ಪ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಜಾಸ್ತಿ ಮಾತು ಬರೋದಿಲ್ಲ ಇವಾಗ, ಯಾಕಂದರೆ ಆ ಸಂದರ್ಭದಲ್ಲಿ ನೋವಲ್ಲೂ ಇದ್ದೀನಿ, ಖುಷಿಯಲ್ಲೂ ಇದ್ದೀನಿ. ನೋವನ್ನು ತಡೆ ಹಿಡಿತಾ ಇದ್ದೀನಿ, ಖುಷಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ನೋವನ್ನು ಹಂಚ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ, ಆ ನೋವು ನನ್ನಲ್ಲೇ ಕೊಳ್ತು ಹೋಗ್ಬಿಡ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋದಂದೆ. ಇವತ್ತಿಗೆ ನಿಮ್ಮ ಸಂಪೂರ್ಣವಾಗಿ ಸುಮಾರು ಒಂದು 7 ತಿಂಗಳಿಂದ ನಾನು ಕಾಯ್ತಾ ಇದ್ದೆ. ತಿರುಪತಿಗೆ ಹೋಗಿ ನಿಮ್ಮ ಕರ್ಮಗಳನ್ನು ಕಳಿತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತು ಅದಕ್ಕೆ ಕಾಲ ಕೂಡಿ ಬಂತು. ಒಳ್ಳೆಯದಾಗಲಿ. ಅತಿ ಶೀಘ್ರದಲ್ಲೇ ಇನ್ನೊಂದು 15ರಿಂದ 20 ದಿವಸ ಉಳಿತು ನಾನು ಅಯೋಧ್ಯೆಗೆ ಪಾದಯಾತ್ರೆ ಮಾಡುವಂಥದ್ದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಈ ಪುಣ್ಯಕ್ಷೇತ್ರದಲ್ಲಿ ತಿರುಪತಿಗೆ ಬಂದು ತಿರುಪತಿ ಶ್ರೀನಿವಾಸ ದೇವರದ ಆಶೀರ್ವಾದವನ್ನು ಪಡ್ಕೊಂಡು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनुवे ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರನ್ನು ನೆನೆಸಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಪಾಪ ಕರ್ಮಗಳು ಕಳೆದೋಗಲಿ. ಜೈ ಶ್ರೀರಾಮ್ ಗೋವಿಂದ. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗೋವಿಂದ ಗೋವಿಂದ ಗೋವಿಂದ. ಇದನ್ನ ಇವಾಗ ಗಂಟಾಕಿ ಅಲ್ಲಿಂದ ತೊಗೊಂಡು ಹೋಗೋಣ. ಮುಡಿ ಆಗ್ಬಿಟ್ಟು ಕುಚೆ ಮುಡಿ ಆಗ್ಬಿಟ್ಟ. ಎಷ್ಟು ಕೆ ಜಿ? 20 kg ಆಗ್ಬೋದಲ್ಲ? ಬಿಡಬಾರ್ದು, ಗಂಟು ಹಾಕ್ಬೇಕು. ಕೇಳ್ಕೊಂಡು ಗಂಟು ಹಾಕ್ಬಿಟ್ಟು ನಾ ಹಾಕ್ತೀವಿ. ಹಾಕಿ ಗಂಟು ಹಾಕಿ ಸರಿ, ಇದು ಹಿಡ್ಕೋರಿ. ನಾವು ಗಂಟು ಹಾಕಿ ಗಂಟು ಕರೆಕ್ಟಾಗಿ ಹಿಡಿ. ಹಾಕ್ತೀನಿ. ಅಲ್ಲ, ಇಷ್ಟಿಲ್ಲ, ಅಲ್ಲಿಗೆ ಹೋಗಿ ತೆಗೆದು ಹಾಕ್ಬೇಕಲ್ಲ. ಹೆಂಗೆ ನಾವು ಬ್ಯಾಗ್ನ ಇರ್ತದೆ. ಆದರೂ ನಿಮ್ಮ ಕರ್ಮ ಇವತ್ತಿಗೆ ಎಂಡಾಯಿತು. ನೀವು ಯಾರ್ಯಾರೋ ಕೆಲಸ ಏನು ಆಗಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ಯಶಸ್ವಿಯಾಗಿಷ್ಟೇ. ಆದರೆ ಇಷ್ಟು ದಿವಸ ಆ ಕರ್ಮವನ್ನು ನಾನು ಹೊತ್ಕೊಂಡಿದ್ದೆ. ಇಷ್ಟು ದಿವಸ ಆ ಕರ್ಮವನ್ನು ಹೊತ್ಕೊಂಡು ಸುತ್ತಾಡ್ತಾ ಇದ್ದೆ. ಇವತ್ತಿಗೆ ಆ ಕರ್ಮ ಮುಕ್ತಿ ಆಯಿತು. ಒಳ್ಳೆಯದಾಗಿ.